ನಾನು ಆಟೋದಾಗ ಹೋದ್ವಿ, ನಾನು ಬೇರೆ ಕೆಲಸ ಯಾರು ಕುರಾನ್ ಓದ್ತಾರೋ, ಯಾರು ಮಹಾಭಾರತ ರಾಮಾಯಣವನ್ನು ಓದ್ತಾರೋ ಆ ಓದಿದಂತ ಮಕ್ಕಳು ಮುಂದೊಂದು ದಿನ 10 ಲಕ್ಷ ಕೊಟ್ಟು ಕೋಚಿಂಗ್ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲಾ ಉತ್ತರಗಳು ಆ ಪುಸ್ತಕಗಳಲ್ಲಿ ಸಿಗ್ತವೆ, ಎಲ್ಲಾ ಉತ್ತರಗಳು ಆ ಪುಸ್ತಕಗಳಲ್ಲಿ ಇರ್ತವೆ. 10 ಲಕ್ಷ ಕೊಟ್ಟು ಕೋಚಿಂಗ್ ಹೋಗೋದು ಬೇಡ. ಅದಕ್ಕೋಸ್ಕರ ಮಕ್ಕಳಿಗೆ ಓದುವ ಹವ್ಯಾಸವನ್ನ ಕಲಿಸ್ರಿ, ಓದುವ ಹವ್ಯಾಸವನ್ನ ಕಲಿಸ್ರಿ. ಇವತ್ತೇನು ಒಂದು ನಾಡ ಹಬ್ಬ, ಕನ್ನಡ ಹಬ್ಬದ ತರ ಜೋರಾಗಿ ಕನ್ನಡದ ಬಾವುಟಗಳನ್ನ ಹಾಕಿ ತಳ್ಳಿದು ತೋರಣ ಎಲ್ಲ ಹಾಕಿ ಒಂದು ಹಬ್ಬವನ್ನ ಮಾಡ್ತಾ ಇದ್ದೀರಾ. ಈ ಹಬ್ಬ ಹಿಂಗೆ ಉಳಿಬೇಕಾದ್ರೆ, ಪ್ರತಿ ವರ್ಷ ಹಬ್ಬ ಇದೇ ರೀತಿ ಉಳಿಬೇಕಾದ್ರೆ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ದಯವಿಟ್ಟು ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ರಿ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ರಿ. ಯಾವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೋ ಆ ಮಕ್ಕಳು ಸುಸಂಸ್ಕೃತರಾಗ್ತಾರೆ, ಸಂಸ್ಕಾರವಂತರಾಗ್ತಾರೆ. ಯಾವ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೋ, ಕನ್ನಡವನ್ನ ಕಲಿತಾರೋ ಆ ಮಕ್ಕಳು ಸುಸಂಸ್ಕೃತರಾಗ್ತಾರೆ. ಮಕ್ಕಳೇ ಆ ಮಕ್ಕಳು ಸುಸಂಸ್ಕೃತರಾಗ್ತಾರೆ. ಮತ್ತೆ ಇಲ್ಲಿದ್ದವ್ರು ಕೇಳ್ಬೋದು, ಮಂಜಮ್ಗೆ ತಲೆ ಕೆಟ್ಟತ್ತೆ